ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾದಂತಹ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ಒಬ್ಬಟ್ಟು ಕೂಡ ಮರ್ತೋಗ್ತೀರಾ, ಅಷ್ಟು ಟೇಸ್ಟಿಯಾಗಿ ಮತ್ತು ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ ಆಗುವಷ್ಟು ನಾನು ಆಲ್ ಪರ್ಪಸ್ ಫ್ಲೋರ್ ತಗೊಂಡಿದ್ದೀನಿ, ಅಂದರೆ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿರೋಟಿ ರವನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಸೋಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನೋಡಿ, ನಾನು ಒಂದು ಸ್ಟ್ರೈನರಲ್ಲಿ ಹಾಕಿದೆ. ಸೊ ಇದನ್ನು ಒಂದು ಬೌಲಿಗೆ ಹಾಕಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ ಫಸ್ಟಿಗೆ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಟ್ರೆಡಿಷನಲ್ ಸ್ವೀಟ್ ಅಂತ ಹೇಳ್ಬೋದು ಇದನ್ನು. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇಷ್ಟು ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದ್ರಂತೂ ಒಬ್ಬಟ್ಟು ಕೂಡ ಮರ್ತೋಗ್ತೀರಾ, ಯಾಕೆಂದರೆ ಒಬ್ಬಟ್ಟಿಗಿಂತ ಟೇಸ್ಟಿಯಾಗಿರುತ್ತೆ ಈ ಒಂದು ಸ್ವೀಟು. ಸೊ ಈ ಸ್ವೀಟನ್ನ ಮಾಡೋದಕ್ಕೆ ಈಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಹೀಗೆ ಇದ್ರೆ ಸಾಕು, ಕರೆಕ್ಟಾಗಿದೆ ಇವಾಗ ಇದು. ನೋಡಿ, ಹೀಗಿರಬೇಕು. ಜಾಸ್ತಿ ತೆಳುವಾಗಿರಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಮೀಡಿಯಮ್ ಆಗಿದ್ರೆ ಸಾಕಾಗುತ್ತೆ. ನಾವು ಒಬ್ಬಟ್ಟು ಮಾಡಿದಾಗ ಹೇಗೆ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. 10 ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಕೂಡ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲನ ಚಚ್ಚಿ ಕೂಡ ನೀವು ಹಾಕ್ಕೊಳ್ಬೋದು, ಅಥವಾ ಈ ಥರನೇ ಹುಂಡೆ ಬೆಲ್ಲ ಹಾಕಿ ಕೂಡ ಕರಗಿಸ್ಬೋದು. ಹೀಗೆ ಈಗ ಇದನ್ನು ಕರಗೋದಕ್ಕೆ ಬಿಟ್ಬಿಡೋಣ. ಪಾಕ ಆಗಲಿ, ಬೆಲ್ಲದ ಪಾಕ ಆಗೋದಕ್ಕೆ ನಾವು ಬಿಟ್ಬಿಡೋಣ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಸಜ್ಜಪ್ಪ ರೆಸಿಪಿನ ರೆಡಿ ಮಾಡ್ತಿದ್ದೀವಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಮಾಡಿಲ್ವೋ ಸೊ ಒಂದ್ಸಲ ಟ್ರೈ ಮಾಡಿ, ಮಾಡಿರೋರು ಕೂಡ ಒಂದ್ಸಲ ನನ್ನ ವಿಡಿಯೋ ನೋಡಿಕೊಂಡು ಈ ಒಂದು ಸಜ್ಜಪ್ಪ ಒಬ್ಬಟ್ಟನ್ನ ತಯಾರಿಸಿ. ಓಕೆ, ಈಗ ಒಂದು ಪ್ಯಾನಿಗೆ ನಾವು ಮಾಡಿರೋಂತಹ ಪಾಕ ಇದೆಯಲ್ಲ, ಸೊ ಆ ಪಾಕನ ಈ ಪ್ಯಾನಿಗೆ ಸೋಸ್ಕೊಳ್ಳೋಣ ಫಸ್ಟು. ಯಾಕೆಂದರೆ ಸ್ವಲ್ಪ ಕಸಕಡ್ಡಿ ಏನಾದರೂ ಇರುತ್ತೆ ಬೆಲ್ಲದಲ್ಲಿ, ಹಾಗಾಗಿ ಕರಗಿಸಿ ಈ ಥರ ಶೋಧಿಸ್ಕೊಳ್ಳೋದು ಒಳ್ಳೆಯದು. ಸೊ ಶೋಧಿಸಿರೋಂತಹ ಪಾಕ ಸ್ವಲ್ಪ ಬಾಯ್ಲ್ ಆಗ್ತಾ ಬರಲಿ, ಅದು ತಣ್ಣಗಾಗಿರುತ್ತೆ. ಸೊ ಆಗ ಸ್ವಲ್ಪ ಅದು ಕುದಿ ಬಂದಮೇಲೆ ಈಗ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಕಾಯಿನ ತುರಿದಿರೋದಿದು. ಸೊ ಇದನ್ನು ಬೇಕು ಅಂದರೆ ನೀವು ಮಿಕ್ಸಿಲಿ ಇನ್ನೊಂದು ಸಲ ಕೂಡ ಬ್ಲೆಂಡ್ ಮಾಡ್ಕೋಬೋದು ಹಾಕಿ, ಬಟ್ ನಾನು ತುರಿದಿರೋ ಹಾಗೆ ಇರಲಿ, ಸಣ್ಣಗೆ ತುರಿದಿದ್ದೀನಿ. ಸೊ ಹಾಗಾಗಿ ಅದೇ ಸಾಕು ಅಂತ ಹೇಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಆ ನೀರಿನ ಅಂಶ ಏನಿದೆಯೋ ಅದೆಲ್ಲ ಹೋಗಬೇಕು. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಈಗ ಪಾಕದ್ದು ನೀರಿನ ಅಂಶ ಇದೆಯಲ್ಲ, ಬೆಲ್ಲದ ಪಾಕದಲ್ಲಿರೋ ಅಂಥ ನೀರು, ಸೊ ಅದೆಲ್ಲ ನೋಡಿ ಪೂರ್ತಿ ಮೆಲ್ಟ್ ಆಗಬೇಕು. ಅದು ಪೂರ್ತಿ ಹಾಗೆ ಮಿಕ್ಸಾಗಿ ನೀಟಾಗಿ ಫುಲ್ ಡ್ರೈ ಆದರೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ಯಾಕೆಂದರೆ ಜಾಸ್ತಿ ಎಲ್ಲ ನೀರು ಸ್ವಲ್ಪನೂ ಇಲ್ದಾಗೆ ನೀವು ಸ್ಟೌವಿಂದ ಕೆಳಗೆ ಇಳಿಸಿದ್ರೆ ಖಂಡಿತ ಫುಲ್ ಡ್ರೈ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಆಯಿಲೋ ಅಥವಾ ನೀರನ್ನು ಹಾಕಿ ಮತ್ತೆ ನೀವು ಕರೆಸ್ಕೋಬೇಕಾಗುತ್ತೆ. ಸೊ ಅದನ್ನು ತೆಗೆದಿಟ್ಕೊಳ್ಳಿ. ಈಗ ಒಂದು 10 ನಿಮಿಷ ಆಗಿದೆ ಹಿಟ್ಟನ್ನು ಕಲಸಿ. ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಇದನ್ನು ಫಸ್ಟಿಗೆ ನೀವು ಒಂದು
3 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್. ತುಂಬ ನೀಟಾಗಿ ನಾವು ಒಬ್ಬಟ್ಟು ಮಾಡಬೇಕಾದ್ರಲ್ಲೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತೀವಿ ಅಲ್ವಾ? ಸೊ ಆ ಥರ ಇದನ್ನು ಕೂಡ ನಾದ್ಕೊಳ್ಳಿ. ಆಗ ತುಂಬ ಚೆನ್ನಾಗಿ ಈ ಒಂದು ಸಜ್ಜಪ್ಪ ಬರುತ್ತೆ. ಸೊ ಹಾಗಾಗಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಇವಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾವು ಹೂರಣಕ್ಕೆ ಅಂತ ರೆಡಿ ಮಾಡಿರುವಂತಹ ಒಂದು ಹೂರಣನ ಈಗ ಚಿಕ್ಕ ಚಿಕ್ಕ ಒಂದು ಸಣ್ಣ ಸಣ್ಣದಾಗಿರುವಂತಹ ಬಾಲ್ ಸೈಜಲ್ಲಿ ನಾವು ಈ ಒಂದು ಹೂರಣನ ರೆಡಿ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಸೊ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬೇಕು ಅಂದರೆ ಇಲ್ಲ ಅಂತಂದರೆ ನೀವು ಕೂಡ ಸ್ಪೂನಲ್ಲಿ ಕೂಡ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರಿಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಪೇಪರ್ ಇಲ್ಲ ಅನ್ನೋರು ನೀವು ಇದು ಎಣ್ಣೆ ಪ್ಯಾಕೆಟಿಂದು ಕವರ್ ಇರುತ್ತಲ್ಲ, ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ಅದರಲ್ಲಿ ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಅಥವಾ ಬಾಳೆದೆಲೆ ಸಿಗುತ್ತೆ ಅಂದರೆ ಖಂಡಿತ ಬಾಳೆದೆಲೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈಗ ನೋಡಿ ನಾನು ಈ ಥರ ಚಪಾತಿ ಥರ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ನಂತರ ಈಗ ಹೂರಣ ಮಾಡಿರೋದನ್ನು ಅದರೊಳಗೆ ಇಟ್ಕೊಳ್ಬೇಕು. ಹೀಗೆ ಸ್ಪೂನಲ್ಲಿ ಕೂಡ ಹಾಕ್ಕೊಳ್ಬೋದು ಅಥವಾ ಹುಂಡೆ ಬೇಕು ಅಂದರೆ ಹುಂಡೆ ಕೂಡ ಹಾಕ್ಕೊಳ್ಬೋದು. ನೋಡಿ ಹೀಗೆ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆಯಿಂದಲೂ. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲ ಬೇಳೆ ಒಬ್ಬಟ್ಟು, ಹಾಗೆ ಕಾಯಿ ಒಬ್ಬಟ್ಟು, ಮತ್ತು ಹಾಲು ಒಬ್ಬಟ್ಟು, ಈ ಥರದ್ದೆಲ್ಲ ಸುಮಾರು ಒಬ್ಬಟ್ಟುಗಳನ್ನು, ಶೇಂಗಾ ಒಬ್ಬಟ್ಟು, ಎಳ್ಳು ಒಬ್ಬಟ್ಟು ಎಲ್ಲ ತಿಂದಿರ್ತೀರ. ಈ ಥರ ರುಚಿಯಾಗಿರುವಂಥ ಒಂದು ಸಜ್ಜಪ್ಪನ ತಯಾರಿಸಿ ನೀವು ತಿಂದರೆ ಈ ಟೇಸ್ಟ್ ಅಂತೂ ಮರೆಯೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರೋವಂಥ ಟ್ರೆಡಿಷನಲ್ ಸ್ವೀಟ್ ಇದು. ಸೊ ಖಂಡಿತ ಈ ಸಜ್ಜಪ್ಪನ ಒಂದ್ಸಲ ತಯಾರಿಸಿ. ಓಕೆ, ಮತ್ತೆ ನೋಡಿ ಇವಾಗ ಒಬ್ಬಟ್ಟು ಥರ ಮೇಲೆ ನಾನು ತಟ್ಕೊಳ್ತಾ ಇದ್ದೀನಿ. ಸೊ ಈ ತಟ್ಟಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂತಂದರೆ, ನಾವು ಮಾಮೂಲಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಖಂಡಿತ ಇದನ್ನು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ತೀವಿ. ಆದರೆ ಈ ಒಬ್ಬಟ್ಟಿಗೆ ಖಂಡಿತವಾಗ್ಲೂ ನೀವು ಜಾಸ್ತಿ ತೆಳು ಮಾಡಬಾರ್ದು. ಹೀಗೆ ದಪ್ಪ ಇರಲಿ, ತುಂಬ ಚೆನ್ನಾಗಿ ಬರುತ್ತೆ. ಪೂರಿ ಥರ ಉಬ್ಬಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟು ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಬೇಡ. ಬೇಕು ನಿಮಗಿಲ್ಲ ತೆಳ್ಳಗೆ ಬೇಕು ಅನ್ನೋದಾದರೆ ತೆಳ್ಳಗೆ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ನಾನು ಇವಾಗ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಇಷ್ಟು ದಪ್ಪ ಇದ್ದರೆ ಸಾಕು ಅಂತ ನನ್ನ ಅನಿಸಿಕೆ. ಇವಾಗ ನಾನು ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಬಿಸಿ ಆಗಿದೆ ಮೀಡಿಯಮ್ ಆಗಿ. ಇವಾಗ ಈ ಸಜ್ಜಪ್ಪ ಮಾಡಿರೋದನ್ನು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಎರಡು ಸೈಡ್ ಕೂಡ ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಹೀಗೆ ನೋಡಿ ಈ ಥರ ಪೂರಿ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಆವಾಗ ಈ ಥರ ಮಾಡೋದ್ರಿಂದ. ಸೊ ಫ್ರೆಂಡ್ಸ್, ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಲ್ಲ ಅನ್ನೋದಾದರೆ, ಸೊ ನಾವು ಒಬ್ಬಟ್ಟು ಹೇಗೆ ಬೇಯಿಸ್ತೀವೋ ಅದೇ ಥರ ನೀವು ತವಾ ಮೇಲೆ ಬೇಯಿಸ್ಕೊಳ್ಬೋದು. ಸೊ ಇದು ಅಂದರೆ ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಬೇಡ ನಿಮಗೆ, ಈ ವಿಧಾನ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದು ಬೇಡ ಅನ್ನೋದಾದರೆ ನೀವು ತವಾ ಮೇಲೆ ಕೂಡ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ರುಚಿಯಾಗಿರುವಂಥ ಒಂದು ಟ್ರೆಡಿಷನಲ್ ಸಜ್ಜಪ್ಪ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತ ನೀವು ಕೂಡ ಮನೆಯಲ್ಲಿ ಈ ಸಜ್ಜಪ್ಪನ ತಯಾರಿಸಿ ನೋಡಿ, ಹಾಗೆ ತಿನ್ನಿ, ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.